ಶರವಣ ಅವರು ಸರ್ ಮೇಡಮ್ ಏನಂದ್ರೆ ಅವ್ರು ಹೇಳ್ದಂಗೆನೆ 40% ಸರ್ಕಾರ ಇತ್ತು ಅಂತ ಹೇಳಿ ಅವರೆಲ್ಲ ಜನಗಳಿಗೆ ತಿಳಿಸಿ ಸುಳ್ಳು ಹೇಳಿ ಏನೋ ಮಾಡಿ ಈಗ ಅವರು 60% ಸರ್ಕಾರ ಆಗ್ಬಿಟ್ಟಿದ್ದಾರೆ. ಇವಾಗ ಹೆಂಗ್ ಸುಳ್ಳು ಅಂತೀರಾ? ಏನ್ ಮೇಡಮ್ 40% ಆಯ್ತು, ಈಗ 60% ಆಗಿದೆ. ಈಗ ಅವರು ನಮ್ಮ ಸಿಲ್ಕ್ ಬೋರ್ಡ್ ಅಲ್ಲಿ ಇಷ್ಟು ದಿವಸ ಇಲ್ಲ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡ್ತಾರೆ ಪರ್ಸೆಂಟೇಜ್? ಅಲ್ಲ ಮೇಡಮ್, ಇರೋದ್ರಲ್ಲಿ ಎಲ್ಲಿ ನೀವು ಏನು ಡೆವಲಪ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಈಗ ಸಿಲ್ಕ್ ಬೋರ್ಡ್ ಅಲ್ಲಿ ಹೇಳ್ತಾ ಇದ್ರು, ಸಿಲ್ಕ್ ಬೋರ್ಡ್ ಅಲ್ಲಿ ಜಾಮ್ ಆಗಿದೆ ಅಂತ ಹೇಳಿದ್ರು. ಸೊ ಸಿಲ್ಕ್ ಬೋರ್ಡ್ ಅಲ್ಲಿ BMRCL ಒಂದು ಟ್ರಯಲ್ ಇದಾದಾಗ 2 ತಿಂಗಳಿಂದ DK ಶಿವಕುಮಾರ್ ಸಾಹೇಬ್ರೆ ಬಂದಿದ್ರಲ್ಲಿ 2 ಸಲ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀರಾ. ಅವಾಗ ಅಲ್ಲಿ ರೋಡಲ್ಲೇ ಇತ್ತಲ್ವಾ ಮೆಟ್ರೋದು. ಇವತ್ತು ನೀವು ಮೆಟ್ರೋ ಮೇಲೆ ಹೇಳ್ತಾ ಇದ್ದೀರಾ ಮೆಟ್ರೋದವ್ರು ಅವ್ರೇನೋ ಕಾಮಗಾರಿ ಮಾಡಿದ್ರಿಂದ ಇಲ್ಲಿ ನೀರು ನಿಂತ್ಕೊಂಡಿದೆ, ಇಲ್ಲಾಂದ್ರೆ ನಿಂತ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. 2 ತಿಂಗಳು ಮುಂಚೆಯಿಂದ ಬಂದಿದ್ರಲ್ಲ, ಅವಾಗ ಏನಾಗಿತ್ತು ಅಂತ ಕೇಳ್ತಾ ಇದ್ದೀವಿ. ಮತ್ತೆ ಇಲ್ಲಿ ಏನಾದರೂ ಪರಿಹಾರ ಆಗಬೇಕು ಅಂದರೆ ಮೇಡಮ್ BMRCL ಅವರು ನಮಗೆ ಮೆಟ್ರೋ ಲೈನ್ ಬೇಕು ಅಂದರೆ ಮುಲಾಜಿಲ್ದೆ ಎಲ್ಲ ಜಾಗನೂ ಹೊಡೆದ್ರಿ, ಅವ್ರಿಗೇನು ಕಾಂಪನ್ಸೇಷನ್ ಕೊಡಬೇಕೋ ಕೊಟ್ರಿ. ಅದೇ ರೀತಿ ಈಗ ಡಾಲರ್ಸ್ ಕಲ್ಲಿಗೂ ಏನಾದರೂ ಬೇಕಾದರೆ 1:2 ಕಾಂಪನ್ಸೇಷನ್ ಕೊಡಿ ಅವ್ರಿಗೆ. ಯಾಕೆ ಬಿಟ್ಕೊಡೋಲ್ಲ ಮನೇನ? ಬೇರೆಯವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಅಂದರೆ ಆ ಥರ ಒಂದು ಕೆಲಸನ ತೊಗೊಳ್ಳೇಬೇಕಲ್ಲ ಮೇಡಮ್. ಈಗ ತೊಗೊಂಡ್ರೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಯಾಕಾಗಲ್ಲ? ಯಾಕಂದರೆ ಅಲ್ಲಿರೋ ಜಾಗಗಳೇ ನಿಮ್ಮದೇ ಸೈಟ್ಗಳು, ನಿಮ್ಮದೇ ಜಮೀನುಗಳಿದ್ದಾಗ ನಿಮಗೆ ಬಿಟ್ಕೊಡೋ ಅಂತ ಒಂದು ಪರಿಸ್ಥಿತಿ ಇಲ್ಲ. ಇವತ್ತೇನು ನಾವು 52 ಹಳ್ಳಿಗಳನ್ನ ತಗೊಳ್ತಾ ಇದೀವಲ್ಲ, 52 ಹಳ್ಳಿಗಳನ್ನ ತಗೊಂಡಿದ್ದೀರಲ್ಲ, ಹಳ್ಳಿಗಳಲ್ಲಿ ಇರೋದು ಎಂಥದ್ದು ಯಾರ್ದು ಜಮೀನುಗಳು ಯಾರ್ದಿದೆ ಮೇಡಮ್? ಇರೋ ಎಂಥ MLAಗಳದೇ ಇರೋದಲ್ಲಿ ಜಾಗನ. ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮಲ್ಲಿ ಏನು 198 ವಾರ್ಡ್ಸ್ ಇದೆಯೋ ಅಲ್ಲೇ ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವು ಇನ್ನೂ 110 ಹಳ್ಳಿನ ಸೇರಿಸ್ಕೊಂಡು ಏನು ಮಾಡ್ತೀರಾ? ಪಾಪ ಅಲ್ಲಿರೋ ಮುಗ್ಧ ಜನರು, ಆ ಹಳ್ಳಿ ಜನಗಾದ್ರೂ ಬಿಡಿ, ಇಲ್ಲಿರೋರ್ಗಾದ್ರೂ ಆಗಲಿ ಅಂತ ಹೇಳ್ಬೇಕಾಯ್ತು. ಅದನ್ನೇ ಹೇಳಿದ್ದು ಮೇಡಮ್, ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ. ಇಲ್ಲಿ 60% ಸರ್ಕಾರಗಳನ್ನ ನಡೀತದೆ. ಎಲ್ಲೇ ಯಾವುದೇ ಜಾಗದಲ್ಲೂ ಡೆವಲಪ್ಮೆಂಟ್ ಕೇಳ್ತಾ ಇಲ್ಲ, ಪರ್ಸೆಂಟೇಜ್ ಕೇಳ್ತಾ ಆಗೋಗಿದೆ, ಎಲ್ಲ ಸೇಲ್ ಆಗೋಗಿದೆ ಜಮೀನು. ಈಗ 1 ಇಂಚು ಭೂಮಿನೂ ಉಳಿದಿಲ್ಲ. ಹೊಸ ಭೂಮಿ ಬೇಕಲ್ಲ ಬೇಡವಾ ಸರ್? ಹೊಸ ಭೂಮಿಗೆ 100 ಹಳ್ಳಿ ಸೇರ್ಸ್ಕೊತಾರೆ. ಈ ಸಮಸ್ಯೆ ಆದಾಗ ಎರಡಮ್ಮ, ಒಂದು ಸಮಸ್ಯೆಗೆ ಪರಿಹಾರ, ಮತ್ತಿನ್ನೊಂದು ಆ ಸಂತ್ರಸ್ತರಿದ್ರಲ್ಲ ಅವ್ರಿಗೆ ಏನಾರು ಒಂದಷ್ಟು ಇವತ್ತು ಅಸಿಸ್ಟ್ ಮಾಡಬೇಕು. ಇವತ್ತು ಹರೀಶ್ ಅವ್ರು ನಾನು ನೋಡಿದ್ದೀನಿ, ಯಾಕಂದರೆ ಕಾರ್ಪೊರೇಟರ್ ಆಗಿದ್ದ ನಾನು ನೋಡಿದ್ದೆ. ಯಾರ್ಯಾರು ನೀರಲ್ಲಿ ಮನೆಗಳಿಗೆ ನೀರು ನುಗ್ಗಿರುತ್ತೋ ಅವರಿಗೆಲ್ಲ ರೇಷನ್ ಕೊಟ್ಟಿದ್ದಾರೆ. ಇವರು ಮನೆಗಳ ಹತ್ರಕ್ಕೆ ಹೋಗಿ ಬೇಕಾಗಿರ್ತಕ್ಕಂಥ ವಸ್ತ್ರಗಳು ಕೊಟ್ಟಿದ್ದಾರೆ. ಆ ಥರದ್ದು ಮಾಡಲಿಕ್ಕೆ ಇವತ್ತು ರೆವಿನ್ಯೂ ಅಧಿಕಾರಿಗಳು ಒಬ್ಬರು ಇಲ್ಲ ಆಫೀಸಲ್ಲಿ. ಯಾಕೆಂದರೆ ಅವ್ರಿಗಾಲೇ ಒಂದು ಮೀಸಲಾತಿ ಸರ್ವೆ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಲೆಕ್ಷನ್ ಕೊಟ್ಟವ್ರೆ, ಈ ಖಾತಾ ಕೊಟ್ಟವ್ರೆ. ಒಬ್ಬ ರೆವಿನ್ಯೂ ಅಧಿಕಾರಿಗಳು ಆಫೀಸಲ್ಲಿಲ್ಲ. ಅವ್ರಿಗೆ ಆ ಟಾರ್ಗೆಟ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಪರಿಹಾರನೂ ಇಲ್ಲ. ಈ ಕಡೆ ಸೊಲ್ಯೂಷನ್ಗೆ ಆ ಸಮಸ್ಯೆಗೆ ಪರಿಹಾರನೂ ಇಲ್ಲ. ಎಲ್ಲ ಅಧಿಕಾರಿಗಳೇ ಮಾಡಬೇಕು ಅಂತ ಇದ್ರೆ ಶಾಸಕಾಂಗದ ಅವಶ್ಯಕತೆ ಇರ್ತಿರ್ಲಿಲ್ಲ ಸರ್. ಎಲ್ಲ ಅವರೇ ಹೊಸಪೇಟೆಗೆ ಹೋಗಿದಾರಲ್ಲ, ನಾವೇನ್ ಅಧಿಕಾರಿಗಳೇ ಎಲ್ಲ ಸರ್. ಯಾಕೆ ರಾಜಕೀಯ ನಾಯಕರು ಬೇಕು ಅಂತಂದ್ರೆ ಸರ್, ನೀವೇನೇ ಬೈರಿ ಏನೇ ಮಾಡಿ, ಒಂದು ರೇಷನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್, ಒಂದು ಪಿಂಚಣಿ, ಒಂದು ವಿಧವಾ ವೇತನ, ಅಟ್ಲೀಸ್ಟ್ ಅದಾದ್ರೂ ಮಾಡ್ತಾರೆ. ಎಲ್ಲ ಸ್ಟಾಪ್ ಆಗಿದೆ, ಯಾವುದು ನಿಮಗೆ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ 2000 ಕೊಡಬೇಕಲ್ಲ, ತಿರ್ಗಾ ಅವರೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿದ್ರಿ ನೀವು. ಸಾರಿ. ಈಗ ಆ ಸ್ಪಂದಿಸುವ ಹೃದಯ ಮತ್ತು ಮಾನವೀಯತೆ ಆ ರಾಜಕಾರಣಿಗಳಿಗೆ ಇರುತ್ತೆ ಸರ್. ಅದಕ್ಕೆ ಜನಪ್ರತಿನಿಧಿಗಳು ಬೇಕು ಅನ್ನೋದು. ಎಲ್ಲ ಕಾರ್ಯಾಂಗನೇ ಮಾಡುತ್ತೆ ಅನ್ನೋದಾದ್ರೆ ಒಂದು ಮೆಕ್ಯಾನಿಕಲ್ ವರ್ಕ್ ಆಗುತ್ತೆ. ಯಾಕೆ ಶಾಸಕಾಂಗ, ಯಾಕೆ ಜನಪ್ರತಿನಿಧಿಗಳು ಬೇಕು ಅಂತಂದ್ರೆ ಆ ಮಿಡಿಯುವ ಹೃದಯಕ್ಕೋಸ್ಕರ. ನೀವು ಎಲೆಕ್ಷನ್ನೇ ಮಾಡಲ್ಲ, ಜನಪ್ರತಿನಿಧಿಗಳೇ ಬೇಡ, ಯಾರು ಮಿಡಿತಾರೆ? ಒಂದು ವಾರ್ಡಲ್ಲಿ ಹಿಂಗಾಗಿದೆ ಅಂದರೆ ನಾಳೆ ನಿಂತ್ಕೊಂಡು ಎಲ್ಲಿ ಕಾರ್ಪೊರೇಟರ್ ಕರೀರಿ ಎಲ್ಲೋಗಿದ್ದಾರೆ ಅಂತ ಕೇಳ್ತೀವಿ. ಈಗ ಇಷ್ಟು ದೊಡ್ಡ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ MLA ಓಡಾಡಕ್ಕಾಗತ್ತಾ? ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿಗೋದೇ ಕಾರ್ಪೊರೇಟರ್. ನೇರವಾಗಿ ಸಿಗುವಂತದ್ದು, ಹತ್ರದಲ್ಲಿ ಸಿಗುವಂತ ವ್ಯಕ್ತಿ ಅಂದ್ರೆ ಚರಂಡಿಯಲ್ಲಿ ನೀರು ಹೋಗ್ತಿಲ್ಲ ಅಂದ್ರೆ ಕಾರ್ಪೊರೇಟರ್ ಕಾಲ್ ಮಾಡ್ತೀವಿ. ಇಮಿಡಿಯೇಟ್ ಸ್ಯಾನಿಟರಿ ಕಟ್ಕೊಂಡ್ರೆ ಕಾರ್ಪೊರೇಟರ್ಗೆ, ಕಾರ್ಪೊರೇಷನ್ ನೀರು ಬರಲಿಲ್ಲ ಅಂದ್ರೆ ಕಾರ್ಪೊರೇಟರ್ ಬಾರ ಇಂಪಾರ್ಟೆಂಟ್. ಆ ಮನೆಯಲ್ಲಿರೋ 5 ವೋಟು ಆತನಿಗೆ ಇಂಪಾರ್ಟೆಂಟ್. ಬರ್ತಾರೆ ಅಲ್ಲಿ. ಒಂದು ಮರ ಬಿತ್ತ ಇಮಿಡಿಯೇಟ್ಲಿ ಬರ್ತಾರೆ. 1-2 ಹನಿ ಮಳೆ ಬಿತ್ತ ಇಮಿಡಿಯೇಟ್ಲಿ ಬರ್ತಾರೆ. ನೀವು ಬರಕ್ಕಾಗತ್ತಾ? 1 ಲಕ್ಷ 1.5 ಲಕ್ಷ ವೋಟರ್ಸ್, 2.5 ಲಕ್ಷ 5 ಲಕ್ಷ, ಕೆಲವು ಕಡೆ 8 ಲಕ್ಷ, ಎಲ್ಲರನ್ನೂ ಕೂಡ ನೀವು ವಿಚಾರಿಸ್ಕೊಳಕ್ಕಾಗತ್ತಾ? ಇವ್ರಿಗೆ ಅದು ಬೇಕು, ಇವ್ರ ಕ್ಷೇತ್ರದಲ್ಲಿ ಇವರೇ ರಾಜನ್ ತರ ಇರಬೇಕು. ಈ MLAಗಳಿಗೆ ಕೆಲಸ ಎಲ್ಲ ಕಡೆ ಹೋಗಕ್ಕ. ಅದೇ ಎಲೆಕ್ಷನ್ ಬಂದ್ರೆ ಒಬ್ಬ MLA ಹಿಂದೆ 10,000 ಜನ ಇರ್ತಾರೆ. ಒಂದೊಂದು ಮನೆಗೂ ಇಟ್ಕೊಂಡ್ ಬರ್ತಾರೆ ಬೂತ್ ಲೆಕ್ಕ. ಇಲ್ಲ 5 ಜನ ಇದ್ದಾರೆ, ಬಿಡಲ್ಲ ಒಂದ್ ಮನೇನು. ಇವತ್ತು ಒಂದ್ ಮನೇನು ಇಣಕ್ ನೋಡಲ್ಲ. ಇನ್ನ 3 ವರ್ಷ ಇದೆ ಮೇಡಮ್. ನೀರು ಕೊಡ್ಬೇಕು, ಹಾಲು ಕೊಡ್ಬೇಕು, ರೇಷನ್ ಕೊಡ್ಬೇಕು.
ಅಲ್ಲಿ ಇರಕ್ಕೆ ಜಾಗ ಇಲ್ಲ ಅಂತಂದರೆ ಎಲ್ಲಾದರೂ ಅವರಿಗೆ ಒಂದು ಶೆಲ್ಟರ್ ಕೊಡಬೇಕು. ಶೆಡ್ಗಳು ಹಾಕೊಡ್ಬೇಕು. ಆಯಿತು, ನೀವು MLAಗಳ ಮನೆಯಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡಿದ್ದೀರಲ್ಲ ರೀ, ನಿಮ್ಮ ವೋಟರ್ ಸಲುವಾಗಿ ಇಟ್ಕೊಳ್ಳಿ, ಮನೆಗಳಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಾರ್ ಪಾರ್ಕಿಂಗ್ ಶೆಡ್ ಸಾಕು ಆ ಜನರಿಗೆ. ಸರ್, ನಿನ್ನೆ ಬೀದರ್, ಗುಲ್ಬರ್ಗ, ಬಾಗಲಕೋಟೆ ಕಡೆಯಿಂದ ಕಟ್ಟಡ ಕಾರ್ಮಿಕರು ಸರ್, ಸಣ್ಣ ಸಣ್ಣ ಶೆಡ್ಗಳು ತುಂಬ ನೀರು ತುಂಬೋಗಿತ್ತು, ಹೋಗಕ್ಕೆ ಜಾಗ ಇಲ್ಲ ಪಾಪ. ಎಲ್ಲಿರ್ತಾರ ಅವರು? ಅದೇ ಜನ ನಮ್ಮ ನೋಡಿ, ಈ ಜನ ನಮ್ಮ ಬೆಂಗಳೂರು ಜನ ಅವ್ರನ್ನೆಲ್ಲ ಕರೆದು ತಮ್ಮ ಮನೇಲಿ ಇರ್ಸ್ಕೊಂಡಿದ್ದಾರೆ. ಇದೇ MLAಗಳು ಅವ್ರ ಕಾರ್ ಶೆಡ್ಗಳು ಸಾಕು ಸರ್ ಅಂತ ಜನ ಇರಕ್ಕೆ. ಸರ್ಕಾರ ಗಂಜಿ ಕೇಂದ್ರ ಮಾಡ್ಬೇಕಾಯ್ತು ಮೇಡಮ್, ನಿರಾಶ್ರಿತ ಕೇಂದ್ರ ಮಾಡ್ಬೇಕಾಯ್ತು. ಅದನ್ನೇ ಹೇಳಿ. ಎಲ್ಲಿ ಮಾಡೋರು ಮೇಡಮ್? ಒಬ್ರು ಒಂದ್ ಮಾಡಿಲ್ಲ. ಎಲ್ಲ ಪಾಪ ಮೈಗ್ರೆಂಟ್ ವರ್ಕರ್ಸ್ ಬಂದಿದ್ದಾರೆ, ಕೆಲಸ ಮಾಡ್ತಾರ, ಅವ್ರದೆಲ್ಲ ಶೆಡ್ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟೈತಿ. ಎಲ್ಲಿ ಹೋಗ್ತಾರ ಅವರು? ಎಲ್ಲ ಅಟ್ಲೀಸ್ಟ್ ಅಕ್ಕಿ ಬೇಳೆ ಏನೋ ಒಂದು ಕೊಡ್ತಾ ಇದ್ರು. ಒಂದು ನಿರಾಶ್ರಿತ ಕೇಂದ್ರ ಇಲ್ಲ, ಒಂದು ಗಂಜಿ ಕೇಂದ್ರ ಇಲ್ಲ, ಯಾವ ಮಂತ್ರಿನೂ ಕಾಣಿಸ್ತಾ ಇಲ್ಲ, ಯಾವ MLAನೂ ಕಾಣಿಸ್ತಾ ಇಲ್ಲ. ಅಂದ್ರೆ ಎಲ್ಲ ನಮ್ಗೆ ಬೆಳ್ಳಾರಿ ಇದೆ, ಸಮಾವೇಶ ಇಂಪಾರ್ಟೆಂಟ್ ಮೇಡಮ್. ಒಂದು ಇಚ್ಛಾಶಕ್ತಿ ಇರ್ಬೇಕಂದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ನಮ್ದು ಮಹಾಲಕ್ಷ್ಮಿ ಲೇಔಟಲ್ಲಿ ಪ್ರತಿ ಬಾರಿನೂ ಮಳೆ ನೀರು ನುಗ್ತಾ ಇತ್ತು. ದೇವರಾಜ್ ಅವ್ರಿಗೂ ಗೊತ್ತು. ಒಬ್ಬ ಕ್ರೇನ್ ಡ್ರೈವರ್ ಕೊಚ್ಕೊಂಡು ಬಿಟ್ಟು ಇವತ್ತವರೆಗೂ ಒಂದು ಹೆಣನೇ ಸಿಗಲಿಲ್ಲ. ಬಟ್ ಆದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಗೋಪಾಲಯ್ಯ ಅವರು ಒಂದು ಕ್ರಿಯಾ ಯೋಜನೆ ತಗೊಂಡು ನಮ್ದು ಅಂದು ರಿಸ್ಪಾತ್ ಇಲ್ಲ ರೀ, ದೊಡ್ಡದೇ. ಅಲ್ಲ, ಮುಂಚೆ ಯಾರು ಪಾರ್ಟಿ ಮೇಡಮ್, ಅವರು ನಿಂತ್ಕೊಂಡು ಇವತ್ತು ಎಲ್ಲ ಸ್ಟಾಂಪ್ ವಾಟರ್ನ ಸರಿ ಮಾಡ್ತಿದ್ದಕ್ಕೆ ಈ ಸಲ ಒಂದೇ ಒಂದು ಇದಕ್ಕೆ ನೀರು ನುಗ್ಗಿಲ್ಲ, ಒಂದೇ ಒಂದು ಮನೆಗೆ ನೀರು ನುಗ್ಗಿಲ್ಲ. ನೀವು ಹೇಳ್ದಂಗೆ ನೀವು ಬರ್ತಾ ಇದ್ರಿ, ನಮ್ಮನ್ನು ಬೈತಾ ಇದ್ರಿ. ಈ ಸಲ ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಎಲ್ಲೂ ಒಂದು ಕಡೆ ನೀರು ನುಗ್ಗಿಲ್ಲ. ಅದೇ ಅದು ಇಚ್ಛಾಶಕ್ತಿ ಇರಬೇಕು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆ ಇಚ್ಛಾಶಕ್ತಿಯ ಪ್ರದರ್ಶನ ನಾನು ಪದೇ ಪದೇ ಹೇಳ್ತೀನಿ. ಮೋಸ್ಟ್ಲಿ DK ಶಿವಕುಮಾರ್ ಸರ್, ನಿಮ್ಗೆ ಇದು ಇಷ್ಟ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು, ಐ ಡೋಂಟ್ ನೋ ನೀವು ಹೇಗೆ ಸ್ವೀಕರಿಸ್ತೀರಾ ಅಂತ. ಬಟ್ ಐ ಬಿಲೀವ್ ನಿಮ್ಮ ಹತ್ರ ಶಕ್ತಿ ಇದೆ ಅಂತ. ದೇವ್ರು ನಿಮ್ಗೊಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ. ನೀವು ಬೆಂಗಳೂರು ಪಕ್ಕ, ಬೆಂಗಳೂರು ಗ್ರಾಮಾಂತರದಲ್ಲಿರೋರು, ಬೆಂಗಳೂರು ಬೇಕು ಅಂತ ಹೆಟ ಹಿಡಿದು ಬೆಂಗಳೂರು ಉಸ್ತುವಾರಿಗಳಾಗಿದ್ದೀರಿ. ನಾಳೆ ಮುಖ್ಯಮಂತ್ರಿ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಂಗಳೂರಿಗೆ ಒಂದು ಕಾಯಕಲ್ಪ ಒದಗಿಸಬೇಕು. ಬೆಂಗಳೂರಿನಲ್ಲಿರುವಂತಹ ಈ ನಿರಂತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು ಅಂದರೆ ನೀವು ಆ ಶಕ್ತಿನ ಪ್ರದರ್ಶನ ಮಾಡಬೇಕು. ತೆರವುಗೊಳಿಸಿ ಒತ್ತುವರಿನ, ಯಾರು ಮಾಡದೇ ಇರುವಂಥ ಕಾರ್ಯನ ನೀವು ಮಾಡಿ. ಬೆಂಗಳೂರಿನ ಇತಿಹಾಸದಲ್ಲಿ ನಾನು ಕೆಂಪೇಗೌಡರ ವಂಶಸ್ಥ ಅಂತಂದ್ರಲ್ಲ, ಕೆಂಪೇಗೌಡರು ಮಾಡಿದ ರೀತಿಯಲ್ಲಿ ಮತ್ತೆ ಕೆರೆಗಳನ್ನು ಪುನಃಸ್ಥಾಪಿಸಿ, ಮತ್ತೆ ರಾಜ ಕಾಲುವೆಗಳನ್ನು ಸರಿಯಾಗಿ ಹರಿದು ಹೋಗುವಂತೆ ಮಾಡಿ. ಆವಾಗ ಅಂತೀವಿ ಬಂಡೆ ಅಂತ.